ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಸುರಭಿ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಭೂಮಿ ಇದೆಯಲ್ಲ ಎಲ್ಲ ರೀತಿಯಲ್ಲೂ ಕನ್ವಿನಿಯೆಂಟ್ ಅಂದರೆ ಸಮೃದ್ಧವಾಗಿದೆ ಸ್ನೇಹಿತರೆ. ಎಲ್ಲ ರೀತಿಯಲ್ಲೂ ಅನುಕೂಲತೆಗಳಿದೆ, ಸೂಪರಾಗಿದೆ. ಬೆಂಗಳೂರಿಗೂ ಹತ್ತಿರ, ಮೈಸೂರಿಗೂ ಹತ್ರನೇ ಅಂತ ಅಂದ್ಕೊಳ್ಳೋಣ. ಯಾಕೆಂದರೆ ರೋಡು ತುಂಬ ಸೂಪರಾಗಿದೆ. ಇಲ್ಲಿ ಒಂದು ಹೇಳುವಂಥ ಇಂಪಾರ್ಟೆಂಟ್ ವಿಷಯ ಇದೆ ಸ್ನೇಹಿತರೆ, ಆದರೆ ಇಲ್ಲಿ ಹೇಳೋಕ್ಕಾಗಲ್ಲ. ನೀವು ಫೋನ್ ಮಾಡಿದಾಗ ನಾನು ಹೇಳ್ತೀನಿ ಅದನ್ನು ಏನು ಅಂತ. ಇಲ್ಲಿ ಎಲ್ಲ ರೆಡಿ. ಫೆನ್ಸಿಂಗ್ ಇದೆ, ಬೋರ್ ಇದೆ, ಒಳ್ಳೆ ಸಖತ್ತಾಗಿ ನೀರಿನ ಸೆಲೆವಿರುವ ಬೋರ್ಗಳಿದೆ. ಡ್ರಿಪ್ ಮಾಡಿದ್ದಾರೆ ಸ್ನೇಹಿತರೆ. ಪೂರ್ತಿ 12 ಎಕರೆಲ್ವೇ ಕಬ್ಬು ಬೆಳೆದಿದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನೇನು ಕಟಾವಿಗೆ ಅದು ಬರ್ತಾಯಿದೆ. ನೀವು ಇದನ್ನು ಪರ್ಚೇಸ್ ಮಾಡಿಕೊಂಡ್ರೆ ಇದು ಕಟಾವು ಆದ ತಕ್ಷಣ ನೀವು ಇದನ್ನೇ ಬೆಳಿಬೋದು ಸ್ನೇಹಿತರೆ. ಬೇಡ, ಒಂದೊಳ್ಳೆ ಸೂಪರ್ ಅಡಿಕೆ ತೋಟ ಮಾಡ್ಬೋದು, ಸಖತ್ತಾಗಿ ಮಾಡ್ಬೋದು ಸ್ನೇಹಿತರೆ. ಒಳ್ಳೆ ಇನ್ಕಮ್ ಸಿಗುತ್ತೆ. ಮಣ್ಣು ಅಷ್ಟೇ, ತುಂಬಾ ಫಲವತ್ತಾಗಿರುವಂಥ ಮಣ್ಣು ಇದು. ಜೊತೆಗೆ ಧಾರವಾಡಗೂ ಇದೆ, ಮಣ್ಣುದಾರಿಗೂ ಇದೆ. ಅದೇ ನಿಮ್ಗೆ ಹೇಳ್ಬೇಕಂತಿದ್ದು. ಆದರೂ ಪರವಾಗಿಲ್ಲ, ಇನ್ನೂ ಡೀಟೇಲ್ಸಾಗಿ ಹೇಳ್ತೀನಿ ನಾನು. ಇಲ್ಲಿ ಎಲ್ಲ ರೆಡಿ ಇದೆ ಸ್ನೇಹಿತರೆ. ಅದು ಇದು ಅಲ್ಲ, ಎಲ್ಲ ರೆಡಿ ಇದೆ. ಫಾರ್ಮ್ ಹೌಸ್ ಇದೆ, ಲೇಬರ್ ಶೆಡ್ ಇದೆ, ಅಚ್ಚುಕಟ್ಟಾಗಿ ಫೆನ್ಸಿಂಗ್ ಇದೆ ಸ್ನೇಹಿತರೆ. ಸೂಪರಾಗಿದೆ. ಭೂಮಿ ಮಾತ್ರ ತುಂಬಾ ಅಚ್ಚುಕಟ್ಟಾಗಿದೆ. ನೀವು ನೋಡಿದ್ರೆ ಖಂಡಿತ ಒಪ್ಕೊತೀರಾ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ವ್ಯವಸಾಯ ಮಾಡ್ತಿರುವಂಥ ಭೂಮಿ ಸ್ನೇಹಿತರೆ. ಕಾಲದಿಂದ ವ್ಯವಸಾಯ ಮಾಡ್ತಾಯಿದ್ದಾರೆ ನಮ್ಮ ರೈತರು. ನೋಡಿ ಎಷ್ಟು ಚೆನ್ನಾಗಿ ಇಳುವರಿ ಬಂದಿದೆ. ಅದ್ಭುತವಾದಂಥ ನೀರಿನ ಸೆಲೆ ಇದೆ. ಮತ್ತು ಮಣ್ಣು ತುಂಬಾ ಶ್ರೇಷ್ಠವಾದಂಥ ಫಲವತ್ತತೆಯಿಂದ ಕೂಡಿರುವ ಮಣ್ಣಿದೆ ಸ್ನೇಹಿತರೆ. ಮತ್ತು ಶುದ್ಧವಾದ ಪರಿಸರ ಇದೆ. ವಾಯು ಮಾಲಿನ್ಯ ಇಲ್ಲ, ಶಬ್ದ ಮಾಲಿನ್ಯ ಇಲ್ಲ ಸ್ನೇಹಿತರೆ. ಹಳ್ಳಿ ಕೂಡ ಪಕ್ಕದಲ್ಲಿದೆ. ಎಲ್ಲ ರೀತಿಯ ಕೃಷಿಯಲ್ಲಿ ಅನುಭವ ಇರುವ ಲೇಬರ್ಸ್ ನಿಮಗೆ ಸಿಗ್ತಾರೆ. ಇದೇ ಉದಾಹರಣೆ ನಿಮಗೆ ನೋಡಿ, ಹೆಂಗೆ ನೀಟಾಗಿ ಬೆಳೆದಿದ್ದಾರಲ್ಲ. ಇಷ್ಟು ನೀಟಾಗಿ ಬೆಳಿಬೇಕು ಅಂದರೆ ಲೇಬರ್ಸ್ ಇಲ್ಲದೆ ಬೆಳೆಯೋಕ್ಕಾಗಲ್ಲ. ಖಂಡಿತ ನಿಮಗೆ ಲೇಬರ್ಸ್ ಸಿಗ್ತಾರೆ ಸ್ನೇಹಿತರೆ. ಬೇಗ ಬನ್ನಿ, ಇದು ನಿಮ್ಮದೇ ಪ್ರಾಪರ್ಟಿ ಆಗುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ, ಬೊಂಬಾಟಾಗಿದೆ. ಮತ್ತು ಇಂಪಾರ್ಟೆಂಟ್ ಏನು ಗೊತ್ತಾ, ನಿಮಗೆ ಆವ್ರೇಜ್ ಪ್ರೈಸ್ಗೆ ಸಿಗ್ತಾಯಿದೆ. ಇಲ್ಲಿ ಈ ಸೆಟಪ್ ಮಾಡಬೇಕು ಅಂದರೆ ತುಂಬಾ ಖರ್ಚಾಗುತ್ತೆ ಸ್ನೇಹಿತರೆ. ನೀವೊಂದು ಖಾಲಿ ಭೂಮಿ ತೊಗೊಂಡು ಬೋರು, ಡ್ರಿಪ್ಪು, ಫೆನ್ಸಿಂಗು ಎಲ್ಲ ಇದೆ. ಈ ಅನುಕೂಲತೆಗಳೆಲ್ಲ ಮಾಡೋ ತನಕ ತುಂಬಾ ಖರ್ಚಾಗುತ್ತೆ. ಅದೆಲ್ಲ ನಿಮ್ಗೆ ಇಲ್ಲಿ ರೆಡಿ ಇದೆ. ಒಂದು ಬೆಸ್ಟ್ ಪ್ರೈಸ್ಗೆ ನಿಮಗೆ ಸಿಗುತ್ತೆ. ಅದು ನೀವು ಬಂದಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಅಂತ. ಮತ್ತು ಜಮೀನು ಜನರಲ್ ಪ್ರಾಪರ್ಟಿನೇ, ಅರ್ಜಿಸುವಂಥ ಭೂಮಿ ಸ್ನೇಹಿತರೆ. ಇಮಿಡಿಯೇಟಾಗಿ ನೀವು ಪರ್ಚೇಸ್ ಮಾಡ್ಕೊಬೋದು, ಲೀಗಲೆಲ್ಲ ಕ್ಲಿಯರ್ ಮಾಡಿಕೊಂಡು. ನೀರಿನ ಸೆಲೆ ಅಂತೂ ತುಂಬಾ ಅದ್ಭುತವಾಗಿದೆ. ಯಾಕೆಂದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ಜಾಗ ಇದೆ. ಆ ಜಾಗ ಇರೋದ್ರಿಂದ ನಿಮಗಿಲ್ಲಿ ನೀರಿಗೆ ಯಾವುದೇ ಕಾಲದಲ್ಲೂ ಕೂಡ ನಿಮಗೆ ಕಡಿಮೆ ಆಗಲ್ಲ. ನೀವೊಬ್ಬರೇ ತೊಗೊಳಕ್ಕೆ ಜಾಸ್ತಿ ಬಜೆಟಪ್ಪ ಅನಿಸಿದ್ರೆ ಒಬ್ಬರಾದರೂ ಸರಿ, ಇಬ್ಬರು ಸ್ನೇಹಿತರು, 3 ಜನ, 4 ಜನ ಸ್ನೇಹಿತರು ಒಟ್ಟಿಗೆ ಕೊಂಡ್ಕೊಂಡು ಒಂದೇ ಕಡೆ ವ್ಯವಸಾಯ ಮಾಡ್ಬೋದು ಸ್ನೇಹಿತರೆ. ಒಂದೇ ಕಡೆ ಒಂದೊಳ್ಳೆ ತೋಟ ಮಾಡ್ಬೋದು. ಆಲ್ರೆಡಿ ಇಲ್ಲಿ ಫಾರ್ಮ್ ಹೌಸ್ ಇದೆ, ನೀವು ಅಲ್ಲೇ ಬಂದಿದ್ದು ಹೋಗ್ಬೋದು ಸ್ನೇಹಿತರೆ. ವಾರದಲ್ಲೋ 15 ದಿನದಲ್ಲೋ 20 ದಿನದಲ್ಲಿ ನಿಮ್ಗೆ ಯಾವಾಗ ಫ್ರೀ ಆದರೆ ಆವಾಗ ಬಂದು ನೋಡಿಕೊಂಡು ಹೋಗ್ಬೋದು ನೀವು. ಶಬ್ದ ಮಾಲಿನ್ಯ ಇಲ್ಲ ಸ್ನೇಹಿತರೆ. ತುಂಬ ಬೊಂಬಾಟಾಗಿದೆ. ನೀವಿಲ್ಲಿ ಪೂರ್ತಿ ಶ್ರೀಗಂಧನೇ ಬೆಳಿಬೋದು. ಪೂರ್ತಿ ತೋಟ, ಶ್ರೀಗಂಧ ತೋಟ ಮಾಡಬಹುದು, ಅಡಿಕೆ ತೋಟ ಮಾಡ್ಬೋದು ಸ್ನೇಹಿತರೆ, ಮಾವಿನ ತೋಟ ಮಾಡ್ಬೋದು, ತೆಂಗಿನ ತೋಟ ಮಾಡ್ಬೋದು. ಜೊತೆಗೆ ಬಾರ್ಡರ್ಲೆಲ್ಲ ಟೀಕು, ಸಿಲ್ವರು, ಮಹಾಗನಿ ಈ ಥರದ್ದೆಲ್ಲ ಹಾಕ್ಕೊಂಡು ಅದರಲ್ಲೂ ಕೂಡ ನೀವು ಇನ್ಕಮ್ ಪಡ್ಕೊಬೋದು ಸ್ನೇಹಿತರೆ. ಭೂಮಿ ಮಾತ್ರ ಬೊಂಬಾಟಾಗಿದೆ. ಮಿಸ್ ಮಾಡದೆ ಬಂದು ನೋಡಿ, ಪರ್ಚೇಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬಿಡಬೇಡಿ, ಬಿಟ್ಟರೆ ಸಿಗಲ್ಲ. ಮುಂದೆ ರೇಟ್ಗಳು ನಿಮಗೆ ಗೊತ್ತಿದೆಯಲ್ಲ, ಎಲ್ಲ ಜಾಸ್ತಿ ಆಗುತ್ತೆ. ರೋಡ್ಗಳಂತೂ ಸಖತ್ತಾಗಿದೆ. ರೋಡ್ ಮಾತ್ರ ಸೂಪರ್ ರೋಡ್ ಅಪ್ರೋಚ್ ಇದೆ. ಇದಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಎಲ್ಲ ಭೂಮಿನೂ ನಾವು ಈ ಥರ ಅಂತ ಹೇಳೋಕ್ಕಾಗಲ್ಲ. ಇದು ಮಾತ್ರ ಬೊಂಬಾಟ್ ಭೂಮಿ, ಬೊಂಬಾಟ್ ಜಾಗ, ಬೊಂಬಾಟ್ ಬೆಳೆ ಬೆಳೆದಿದ್ದಾರೆ. ಇದನ್ನು ನೀವು ಪರ್ಚೇಸ್ ಮಾಡಿಕೊಂಡ್ರೆ ನಿಮಗೆ ಲಾಟ್ರಿ ಹೊಡೆದಂಗೆ ಸ್ನೇಹಿತರೆ. ಯಾಕೆ ಅಂದರೆ ನಿಜವಾಗ್ಲೂ ಒಂದು ಬೆಸ್ಟ್ ಪ್ರೈಸ್ಗೆ ನಿಮಗೆ ಸಿಗ್ತಾ ಇದೆ ಈ ಭೂಮಿ. ತುಂಬ ಚೆನ್ನಾಗಿರುವಂಥ ಲೊಕೇಶನಲ್ಲಿ ಇದು ಸಿಚುವೇಟ್ ಆಗಿದೆ.
ಎಲ್ಲ ರೀತಿಯ ಸ್ವಾಭಾವಿಕವಾದ ಮತ್ತು ಸಾವಯವ ಕೃಷಿ ಮೂಲಕ ನೀವಿಲ್ಲಿ ಬೆಳೆ ಬೆಳಿಬಹುದು, ಒಳ್ಳೆ ಇನ್ಕಮ್ ಪಡ್ಕೊಬೋದು, ಒಳ್ಳೆ ಇಳುವರಿ ಕೂಡ ಸಿಗುತ್ತೆ ನಿಮಗೆ. 12 ಎಕರೆಯಲ್ಲಿ ನೀವು ಕಬ್ಬು ಹಾಕಿ ಅದನ್ನು ನೀವು ಫ್ಯಾಕ್ಟ್ರಿಗೆ ಹಾಕಿದ್ರೆ ಎಷ್ಟು ಬರುತ್ತೆ ಗೊತ್ತಾ ಸ್ನೇಹಿತರೆ? ಅದು ಕ್ಯಾಲ್ಕುಲೇಷನ್ ಎಷ್ಟು ಅಂತ ನೀವು ಬಂದಾಗ ನಿಮಗೆ ಹೇಳ್ತೀವಿ, ಬೇಕಿದ್ರೆ ಬನ್ನಿ ನೋಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ಸುಂದರವಾದಂಥ ತೋಟ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲ ಇದೇ ಥರ ಕ್ರಾಪ್ ಬೆಳೀರಿ, ಪರವಾಗಿಲ್ಲ, ಈ ಕ್ರಾಪೇ ಬೆಳಿಬೋದು. ಕಬ್ಬು ಇದು, ಜೋಳ ಬೆಳಿಬೋದು ಸ್ನೇಹಿತರೆ, ರಾಗಿ, ಸಿರಿಧಾನ್ಯಗಳು, ಬಾಳೆ, ಅರಿಶಿಣನೂ ಬೆಳಿಬೋದು ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ ಮಣ್ಣು, ಅರಿಶಿಣಕ್ಕೂ ಕೂಡ ಒಳ್ಳೆ ಮಣ್ಣು. ಇಲ್ಲ ಎಲ್ಲ ರೀತಿಯ ತರಕಾರಿಗಳು ಬೆಳಿಬೋದು. ನೀವು ಒಂದು ದೊಡ್ಡ ಡೈರಿ ಫಾರ್ಮ್ ಮಾಡ್ಬೋದು. ಮತ್ತು ಪಾಲಿ ಹೌಸ್ ಮಾಡ್ಬೋದು ಸ್ನೇಹಿತರೆ. ನೀವು ಪಾಲಿ ಹೌಸ್ ಮಾಡಿದ್ರೆ ನಿಮಗೆ ಸಬ್ಸಿಡಿ ಕೂಡ ಸಿಗುತ್ತೆ ಸರ್ಕಾರದಿಂದ. ಜೊತೆಗೆ ನರ್ಸರಿ ಕೂಡ ನೀವು ಮಾಡ್ಬೋದು ಸ್ನೇಹಿತರೆ. ಇಲ್ಲೆಲ್ಲ ನರ್ಸರಿ ಮಾಡಿ ನೀವು ಸಿಟಿನಲ್ಲಿ ಅದನ್ನು ಮಾರಾಟ ಮಾಡಬಹುದು. ಒಂದು ಉದ್ಯಮನೇ ಮಾಡ್ಬೋದು ಸ್ನೇಹಿತರೆ, ಒಂದು ಉದ್ಯಮನೇ ಆಗುತ್ತೆ. ಈಗ ಕೃಷಿ ಅನ್ನೋದು ಉದ್ಯಮನೇ ಆಗಿದೆ ಸ್ನೇಹಿತರೆ, ಬಿಸ್ನೆಸ್ ಆಗಿದೆ. ಕಷ್ಟಪಟ್ಟು ನಾವಿಲ್ಲಿ ಬೆಳೆದು ಮಾರ್ಕೆಟ್ಗೆ ಹಾಕಿದ್ರೆ ಅದಕ್ಕೆ ತಕ್ಕ ಫಲ ನಿಮಗೆ ಸಿಗುತ್ತೆ ಸ್ನೇಹಿತರೆ. ಒಂದು ಲಾರ್ಜ್ ಡೈರಿ ಮಾಡ್ಬೋದು. ಹಸು ಸಾಕಾಣಿಕೆ, ಪಶು ಸಂಗೋಪನೆ ಅಂತೀವಲ್ಲ, ಸಾಕಿ ಅಲ್ಲಿ ಬರುವಂಥ ಹಾಲನ್ನು ಪಕ್ಕದ ಹಳ್ಳಿಲಿರೋ ಡೈರಿಗೆ ನೀವು ಹಾಕ್ಬೋದು ಸ್ನೇಹಿತರೆ. ಅದು ಕೂಡ ತುಂಬ ಸೂಪರಾಗಿದೆ. ಡೈರಿ ಕೂಡ ಇದೆ. ಬೇಗ ಬನ್ನಿ ಸ್ನೇಹಿತರೆ, ಇದು ನಿಮ್ಮದೇ ಆಸ್ತಿ ಆಗುತ್ತೆ, ನಿಮ್ಮದೇ ಪ್ರಾಪರ್ಟಿ ಆಗುತ್ತೆ, ನಿಮ್ಮ ಭವಿಷ್ಯಕ್ಕೆ ಭದ್ರ ಬುನಾದಿ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಬ್ರಹ್ಮಣ್ಯ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುರಭಿ ಪ್ರಾಪರ್ಟೀಸ್. ದಿಸ್ ಇಸ್ ಎ ಬ್ಯೂಟಿಫುಲ್ ಆಲ್ ರೆಡಿ ಪ್ರಾಪರ್ಟಿ ಫ್ರೆಂಡ್ಸ್, running borewells with heavy water source and mud road and tar road connectivity property, and including beautiful farmhouse and drip irrigation. Presently farmer cultivating here sugar cane. We can also cultivate like this and suitable for areca nut, mango, coconut trees and all other fruit trees and fruit saplings, and all we can cultivate here multiple crops, multiple trees, and all type of commercial trees and commercial crops, also suitable for investment purpose. So please visit immediately friends. This is your dream property for your dream project. Hurry up friends, visit immediately. Thank you so much friends. I am your Subramania. Namaste friends.